ದಲಿತ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ? ಅವರು ಕೇವಲ ದಲಿತರಿಗೆ ಮಾತ್ರ ಸಂವಿಧಾನ ಬರೆದಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತರಿಗೆ ಮಾತ್ರ ಸಂವಿಧಾನವನ್ನ ಬರೆದಿದ್ರೆ, ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ 75-78 ವರ್ಷಗಳಲ್ಲಿ ಎಲ್ಲ ಅರ್ಹತೆಗಳಿದ್ದಾಗಲೂ ಕೂಡ, ಜನಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾಗಲೂ ಕೂಡ ಯಾಕೆ ಒಬ್ಬ ದಲಿತ ರಾಜಕಾರಣಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕಾಗಲಿಲ್ಲ? ಕೆ ಎಚ್ ರಂಗನಾಥ್ಗೆ ಯಾವ ತರದ ಅವಮಾನವಾಯಿತು, ಬಿ ಬಸವಲಿಂಗಪ್ಪ ಅವ್ರಿಗೆ ಯಾವ ತರ ಅವಮಾನವಾಯಿತು? ತಲೆಯ ಮೇಲೆ ಮಲ ಹೊರುವ ಪದ್ಧತಿಯನ್ನ ನಿಷೇಧ ಮಾಡ್ಲಿಕ್ಕೆ ಒಬ್ಬ ದಲಿತ ರಾಜಕಾರಣಿನೇ ಬರ್ಬೇಕಾಯ್ತಲ್ಲ? ಉಳಿದ ರಾಜಕಾರಣಿಗಳಿಗೆ ಅದು ಅಪಮಾನ ಅಂತ ಯಾಕೆ ಅನ್ನಿಸ್ಲೇ ಇಲ್ಲ? ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ತಲೆಯ ಮೇಲೆ ಮಲ ಹೊರುವ ಪದ್ಧತಿಯನ್ನ ನಿಷೇಧ ಮಾಡಿದ್ದು ಬಿ ಬಸವಲಿಂಗಪ್ಪ ಕರ್ನಾಟಕ ರಾಜ್ಯದಲ್ಲಿ. ಆಮೇಲೆ ಕೇಂದ್ರ ಸರ್ಕಾರ ಆ ಕಾನೂನನ್ನ ಜಾರಿಗೆ ಮಾಡ್ತು. ಅಲ್ಲಿಂದ ನಮಗೆ ವಂಚನೆ ಆಗ್ತಾನೆ ಬರ್ತಾ ಇದೆ. ಇದನ್ನ ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗ, ಎಲ್ಲ ಸಮುದಾಯದ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಂವಿಧಾನವನ್ನ ಬರೆದ ಕಾರಣಕ್ಕಾಗಿ ಒಬ್ಬ ಗಂಡ ಸತ್ತ ವಿಧವಾ ಹೆಣ್ಣು ಮಗಳು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯಿತು. ಒಬ್ಬ ರೈತನ ಮಗ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯಿತು. ಕ್ಷೌರಿಕ ಸಮುದಾಯದ ಒಬ್ಬ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಆದಿವಾಸಿ ಸಮುದಾಯದ ಒಬ್ಬ ಹೆಣ್ಣು ಮಗಳು ರಾಷ್ಟ್ರಪತಿ ಆಗ್ಲಿಕ್ಕೆ, ಮುಸಲ್ಮಾನ ಸಮುದಾಯದ ಒಬ್ಬ ವ್ಯಕ್ತಿ ಈ ದೇಶದ ರಾಷ್ಟ್ರಪತಿ ಆಗ್ಲಿಕ್ಕೆ ಉದಾಹರಣೆಗಳು ಎಷ್ಟಿದಾವೆ? ಇದೇನನ್ನ ಹೇಳುತ್ತೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾತ್ಯತೀತ ಸಂವಿಧಾನ, ಸಾಮಾಜಿಕ ನ್ಯಾಯದ ಮೌಲ್ಯವನ್ನ ಒಳಗೊಂಡ ಸಂವಿಧಾನ. ಅದಕ್ಕೆ ಅದು 78-75 ವರ್ಷ ಆದ್ರೂ ಉಳಿದಿದೆ. ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರದ ಸಂವಿಧಾನಗಳು ಜಾರಿಯಾದ 1 ವರ್ಷ 2 ವರ್ಷಕ್ಕೆ ಅದನ್ನ ನಾಶ ಮಾಡಿಬಿಟ್ಟಿದ್ದಾರೆ, ಬದಲಾಯಿಸ್ಬಿಟ್ಟಿದ್ದಾರೆ. ಆದ್ರೆ ಬಾಬಾ ಸಾಹೇಬರು ಬರೆದ ಸಂವಿಧಾನ ಇದೆಯಲ್ಲ, ಅದರಲ್ಲಿ ತಾಯ್ತನವಿದೆ, ಹಂಚಿ ತಿನ್ನಬೇಕೆನ್ನುವ ವಿವೇಕವಿದೆ, ಮನುಷ್ಯತ್ವದ ಮೌಲ್ಯವಿದೆ. ಅದಕ್ಕೆ ಅದು ಉಳ್ಕೊಂಡಿದೆ, ಮುಂದೆಯೂ ಉಳಿಯುತ್ತೆ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೇವಲ ದಲಿತರಿಗೆ ಮಾತ್ರ ಕೊಟ್ಟಿಲ್ಲ ಸರ್. ಜನಸಂಖ್ಯೆಗನುಗುಣವಾಗಿ ಈ ರಾಜ್ಯದ ಈ ದೇಶದ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದವರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಬ್ರಾಹ್ಮಣರಿಗೂ ಈಗ ಬಂತಲ್ಲ 10% ಮೀಸಲಾತಿ. ಒಕ್ಕಲಿಗರಿಗೆ, ಲಿಂಗಾಯತರಿಗೆ, ಮುಸಲ್ಮಾನರಿಗೆ, ಕ್ರೈಸ್ತರಿಗೆ ಎಲ್ಲರಿಗೂ ಮೀಸಲಾತಿ ಇದೆ ಸರ್. ಆದ್ರೆ ಮೀಸಲಾತಿ ವಿಚಾರ ಬಂದ್ರೆ ಯಾಕೆ ಬಾಬಾ ಸಾಹೇಬರನ್ನ ಅನುಮಾನಿಸಲಾಗ್ತದೆ? ಇದನ್ನ ನಾವೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ಅಧ್ಯಯನ ಮಾಡಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ. ಈ ಅರಿವನ್ನ ಸಮಾಜದಲ್ಲಿ ನಾವೆಲ್ಲರೂ ಬಿತ್ತಬೇಕಾಗಿದೆ ಅಂತ ಅನ್ಸುತ್ತೆ. ಈ ದೇಶಕ್ಕಾಗಿ ಬಹಳ ದೊಡ್ಡ ತ್ಯಾಗ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹಳ ದೊಡ್ಡ ತ್ಯಾಗ ಮಾಡಿದ್ದಾರೆ, ಬಹಳ ದೊಡ್ಡ ರಾಷ್ಟ್ರೀಯವಾದಿ. ಗಾಂಧೀಜಿಯವರ ಜೊತೆ ಮಾತನಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಾ ದುಃಖದಿಂದ, ತುಂಬಾ ಸಂಕಟದಿಂದ ಒಂದ್ ಮಾತು ಹೇಳ್ತಾರೆ. ಗಾಂಧೀಜಿಯವರೇ, ನನಗೆ ತಾಯ್ನಾಡಿಲ್ಲ, ನನಗೆ ಮಾತೃಭೂಮಿ ಇಲ್ಲ. ಇದನ್ನ ನಾನು ಹೇಗೆ ಮಾತೃಭೂಮಿ ಅಂತ ಹೇಳಲಿ? ನನ್ನ ಸಮುದಾಯವನ್ನ ಮುಟ್ಟಿಸಿಕೊಳ್ಳದ, ನಮ್ಮ ನೆರಳು ಸೋಕಿದರೆ ಮೈಲಿಗೆ ಅಂತ ಹೇಳುವ, ನಾಯಿ ಕಾಗೆ ಗೂಬೆಗಳು ಮುಟ್ಟುವ ಕೆರೆ ನೀರನ್ನ ಮುಟ್ಟಲಿಕ್ಕೆ ಬಿಡದ ಚೌದರ್ಕೆರೆ ಪ್ರಸಂಗ ಇದೆ. ಸಾರ್ವಜನಿಕ ದೇವಾಲಯ ಪ್ರವೇಶವನ್ನ ನಿರಾಕರಿಸಿರುವ ಕಲಾರಾಮ ದೇವಸ್ಥಾನ ಪ್ರಸಂಗವಿದೆ. ಇಂತಹ ಈ ದೇಶವನ್ನ ಹೇಗೆ ನನ್ನ ತಾಯ್ನಾಡು ಅಂತ ಹೇಳಿ? ಬೇರೆ ಜಾತಿಯ ಮಕ್ಕಳ ಜೊತೆ ಕೂತ್ಕೊಂಡು ಪಾಠ ಕೇಳೋ ಅವಕಾಶ ಕೊಡ್ಲಿಲ್ಲ ನನಗೆ. ಬಾಯಾರಿಕೆ ಆದಾಗ ನೀರು ಕುಡಿದ್ರೆ ಪ್ರಜ್ಞೆ ತಪ್ಪುವ ಹಾಗೆ ಹೊಡೆದ್ರು ನನಗೆ. ವಿದೇಶದಲ್ಲಿ ಓದಿ ಬಂದ ನಾನು ಸಯಾಜಿರಾವ್ ಗಾಯಕ್ವಾಡ್ ಅವರ ಸಂಸ್ಥಾನದಲ್ಲಿ ಸೈನ್ಯಾಧಿಕಾರಿಯಾಗಿದ್ದಾಗ ಪಾರ್ಸಿ ಮನೆಯಲ್ಲಿ ಬಾಡಿಗೆಗಿದ್ರೆ ನಾನೊಬ್ಬ ಅಸ್ಪೃಶ್ಯ ಮಹಾರ್ ಅನ್ನೋ ವಿಷಯ ಗೊತ್ತಾಗಿ ಜಾತಿವಾದಿಗಳು ಆಯುಧ ಹಿಡ್ಕೊಂಡು ಬಂದವತ್ತು ನನಗೆ ಬೆದರಿಕೆ ಹಾಕಿದ್ರು. ಇವತ್ತು ಸಂಜೆ ನೀನು ಈ ಕೊಠಡಿ ಖಾಲಿ ಮಾಡದೆ ಹೋದ್ರೆ ನಿನ್ನನ್ನ ಕೊಲೆ ಮಾಡ್ತೀವಿ ಅಂತ. ಅವತ್ತು ನಾನು ಜೀವ ಭಯದಿಂದ ಆ ಕೊಠಡಿ ಖಾಲಿ ಮಾಡಿ ಕಾಮತಿ ಬಾಗ್ ಅನ್ನುವ ಉದ್ಯಾನವನದಲ್ಲಿ ಇಡೀ ರಾತ್ರಿ ಮರದ ಕೆಳಗಡೆ ಕಳೆದಿದ್ದೀನಿ, ಕಣ್ಣೀರಿಟ್ಕೊಂಡು ಹತ್ತಿದ್ದೀನಿ. ಅದನ್ನ ನಾನು ಕತೆ ಹೇಳ್ತಾ ಇಲ್ಲ ಸರ್, ಅವರ ಆತ್ಮಕತೆ ವೇಟಿಂಗ್ ಫಾರ್ ವೀಸಾ, ವೀಸಾ ನಿರೀಕ್ಷಣೆಯಲ್ಲಿ ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ದಯವಿಟ್ಟು ಓದ್ರಿ, ಅದನ್ನ ದಯವಿಟ್ಟು ಓದ್ರಿ. ವಿದೇಶದಲ್ಲಿ ಯಾಕೆ ಅವ್ರು ಕಣ್ಣೀರಿಟ್ರು ಗೊತ್ತಾ? ವಿದೇಶದಲ್ಲಿ ಓದಿ ಬಂದ ನನ್ನನ್ನೇ ಈ ಸಮಾಜ ಜಾತಿಯ ಕಾರಣಕ್ಕಾಗಿ ಹೀಗೆ ಅವಮಾನಿಸುತ್ತೆ.
ಆದ್ರೆ ಇಡೀ ದೇಶದ ತುಂಬ ಹಳ್ಳಿಯಲ್ಲಿರುವ ನನ್ನ ಅನಕ್ಷರಸ್ಥ ಸಮುದಾಯವನ್ನ ಇನ್ನೆಷ್ಟು ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇರಬೇಡ ಈ ದೇಶ, ಈ ಜಾತಿ ವ್ಯವಸ್ಥೆ ಅಂತ ತುಂಬಾ ದುಃಖದಿಂದ ನಮ್ಮ ಬಿಡುಗಡೆಯ ಕಾರಣಕ್ಕಾಗಿ ಕಣ್ಣೀರಿಟ್ಟಿದ್ದಾರೆ ಸರ್. ಅವ್ರ ಮಗ ಸತ್ತಾಗ ನೋಡ್ಲಿಕ್ಕೆ ಹೋಗಿಲ್ಲ. ನಾವೆಲ್ಲ ಸ್ವಾರ್ಥಿಗಳಾಗಿದ್ದೀವಿ. ಮೀಸಲಾತಿಯ ಫಲಾನುಭವಿಗಳು, ಅಧಿಕಾರಿಗಳು, ರಾಜಕಾರಣಿಗಳು, ಪ್ರಾಧ್ಯಾಪಕರು, ಸರ್ಕಾರಿ ನೌಕರಸ್ಥರು, ನಾವೆಲ್ಲ ಸ್ವಾರ್ಥಿಗಳಾಗಿದ್ದೀವಿ. ಬಾಬಾ ಸಾಹೇಬ್ರು ಯೋಚನೆ ಮಾಡ್ತಾ ಇಲ್ಲ. ನಾವು ಬಾಬಾ ಸಾಹೇಬ್ರು ನಮ್ಮ ತರ ಸ್ವಾರ್ಥಿ ಆಗಿದ್ದಿದ್ರೆ ಇಡೀ ಕುಟುಂಬವನ್ನ ವಿದೇಶದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಯಾವುದೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ, ಅಲ್ಲಿ ಇಂಗ್ಲೆಂಡ್ ಅಮೆರಿಕದ ಅಧ್ಯಕ್ಷರಾಗಿ ಶ್ರೀಮಂತ ಬದುಕನ್ನ ಬದುಕಬಹುದಾಗಿತ್ತು. ಯಾಕೆ ವಾಪಸ್ ಬರ್ಬೇಕಾಯ್ತು ಭಾರತಕ್ಕೆ? ನಮ್ಮಂತಹ ಸ್ವಾರ್ಥಿಗಳ ಬಿಡುಗಡೆಗಾಗಿ ಬರ್ಬೇಕಾಯ್ತಾ? ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಚನೆ ಮಾಡ್ತಾ ಇದೀವಿ ಅಂತ ಅನ್ಸಲ್ವಾ? ಇದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡ್ತೇವೆ ಹೋದ್ರೆ ಸಂವಿಧಾನ ಕಳ್ಕೊತೀವಿ. ನಾಳೆಯ ನಮ್ಮ ಮಕ್ಕಳಿಗೆ ಭವಿಷ್ಯವಿಲ್ಲ, ಇರಲ್ಲ. ಇದನ್ನ ನೆನ್ಪಿಟ್ಕೋಬೇಕು. ವಿದೇಶದಲ್ಲಿ ಓದಿ ಬಂದ ನನಗೆ ಬಾಡಿಗೆ ಮನೆ ಕೊಡದ ಈ ದೇಶವನ್ನ ಹೇಗೆ ನನ್ನ ತಾಯ್ನಾಡು ಅಂತ ಹೇಳಿ ಅಂತ ಗಾಂಧೀಜಿಯವರಿಗೆ ಬಾಬಾ ಸಾಹೇಬ್ರು ನನಗೆ ತಾಯ್ನಾಡಿಲ್ಲ ಸಾರ್ ಅಂತ ತುಂಬಾ ದುಃಖದಿಂದ ಸಂಕಟದಿಂದ ಹೇಳಿದ್ದು. ಹಂಗಂತ ದೇಶದ್ರೋಹಿ ಅಲ್ಲ. ನನಗೆ ತಾಯ್ನಾಡಿಲ್ಲ ಅಂತ ಹೇಳಿದ ಬಾಬಾ ಸಾಹೇಬರೇ ಹೇಳಿದ್ದು ಏನು ಗೊತ್ತಾ? ನಾನು ಮೊದಲು ಭಾರತೀಯ, ನಂತರನೂ ಭಾರತೀಯ, ಕೊನೆಗೂ ಭಾರತೀಯ, ಭಾರತೀಯತೆಯನ್ನ ಬಿಟ್ಟು ಮತ್ತೇನೂ ಇಲ್ಲ ಅಂತ ಕೇವಲ ಮಾತಾಡಿಲ್ಲ ಬಾಬಾ ಸಾಹೇಬ್. ದುಂಡು ಮೇಜಿನ ಪರಿಷತ್ತಿನಲ್ಲಿ ನಮ್ಮೆಲ್ಲರ ಬಿಡುಗಡೆಗಾಗಿ ಪ್ರತ್ಯೇಕ ಮತದಾನದ ಹಕ್ಕನ್ನ ಪಡೆದುಕೊಂಡು ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವರ ವಿರುದ್ಧ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ ಉಪವಾಸ ಕೂತರು. ಆ ಹಕ್ಕನ್ನ ನೀನ್ ಬಿಡಬೇಕು ಅಂತ ಅವತ್ತು ಬಾಬಾ ಸಾಹೇಬರು ಯೋಚನೆ ಮಾಡಿದ್ರು. ಯರವಾಡ ಜೈಲಿನಲ್ಲಿ ಉಪವಾಸ ಕೂತಿರುವ ದಲಿತರ ಹಕ್ಕುಗಳನ್ನ ವಿರೋಧಿಸುತ್ತಿರುವ ಗಾಂಧೀಜಿಯವರು ಏನಾದ್ರೂ ಸತ್ರೆ ಇಡೀ ನನ್ನ ಮೇಲೆ, ನನ್ನ ಸಮುದಾಯದ ಮೇಲೆ ಶಾಶ್ವತ ಆಪಾದನೆ ಉಳಿದುಕೊಳ್ಳುತ್ತದೆ. ಏನಂತ? ಗಾಂಧಿ ಕೊಂದವರು ಅಂತ. ಅದಾಗಬಾರ್ದು. ಗಾಂಧೀಜಿ ಸತ್ರೆ ಈ ದೇಶ ಸ್ವಾತಂತ್ರ್ಯಗೊಳ್ಳೋದು ಸ್ವಲ್ಪ ಅನುಮಾನವಾಗಬಹುದು, ಈ ದೇಶ ಛಿದ್ರವಾಗಬಹುದು, ಈ ದೇಶದಲ್ಲಿ ರಕ್ತಪಾತವಾಗಬಹುದು, ಹಿಂಸೆ ಆಗಬಹುದು. ಅದಾಗಬಾರ್ದು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಸಮುದಾಯದ ಬಿಡುಗಡೆಗಾಗಿ ತನ್ನ ಪ್ರತ್ಯೇಕ ಮತದಾನದ ಹಕ್ಕನ್ನ ಬಲಿಕೊಟ್ಟು ಗಾಂಧೀಜಿ ಪ್ರಾಣ ಉಳಿಸಿದ್ದಾರೆ ಸರ್. ಈ ದೇಶದ ಅಖಂಡತ್ವವನ್ನ ಕಾಪಾಡಿದ್ದಾರೆ ಸರ್. ಅವ್ರು ರಾಷ್ಟ್ರೀಯವಾದಿ ಅಲ್ವಾ ಹಂಗಾದ್ರೆ? ಆದ್ರೆ ಈ ಜಾತಿವಾದಿ ವ್ಯವಸ್ಥೆ ಗಾಂಧೀಜಿಯವರ ಪ್ರಾಣ ಉಳಿಸಿದ, ತಮ್ಮ ಸಮುದಾಯದ ಹಕ್ಕನ್ನ ಬಲಿಕೊಟ್ಟ, ದೇಶದ ಅಖಂಡತೆಗೆ ಕಾರಣವಾಗಿರುವ ಬಾಬಾ ಸಾಹೇಬರನ್ನ ಮಹಾರ್, ಅಸ್ಪೃಶ್ಯ ಅಂತ ಅವಮಾನಿಸಲಾಗುತ್ತಿದೆ. ಗಾಂಧೀಜಿಯವರ ಎದೆಗೆ ಗುಂಡಿಟ್ಟು ಕೊಂದವರಿಗೆ ಗುಡಿ ಕಟ್ಟಲಾಗುತ್ತಿದೆ. ಇದು ಜಾತಿವಾದ ಅಲ್ವಾ? ಇದು ವಂಚನೆ ಅಲ್ವಾ? ಇದು ಮೋಸ ಅಲ್ವಾ? ಮೋಸ ಅಲ್ವಾ ಇದು? ಇದನ್ನ ನಾವೆಲ್ಲ ಬೇರೆ ಜಾತಿ, ಬೇರೆ ಧರ್ಮ, ಬೇರೆ ವರ್ಗದವರಿಗೆ ತುಂಬಾ ಪ್ರೀತಿಯಿಂದ ಈ ಸತ್ಯಗಳನ್ನ ಹೇಳಬೇಕಾಗಿದೆ. ಸ್ವಾಮಿ, ಯಾವ ಜಾತಿ, ಯಾವ ಧರ್ಮ, ಯಾವ ವರ್ಗಕ್ಕೂ ಕೂಡ ಬಾಬಾ ಸಾಹೇಬ್ರು ವಂಚನೆ ಮಾಡಿಲ್ಲ. ಸಂವಿಧಾನ ನಿಮ್ಮ ಮುಂದೆ ಇದೆ, ಓದ್ರಿ. ಅವರ ಬರಹ ಭಾಷಣಗಳು ನಿಮ್ಮ ಮುಂದೆ ಇದೆ, ಓದ್ರಿ. ಅಲ್ಲೆಲ್ಲಾದ್ರೂ ಬಾಬಾ ಸಾಹೇಬ್ರು ಈ ದೇಶದ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ವರ್ಗಕ್ಕಾದ್ರೂ ವಂಚನೆ ಮಾಡಿದ್ದಾರೆ ಅಂತ ನೀವು ತೋರಿಸಿದ್ರೆ, ಬಾಬಾ ಸಾಹೇಬರ ಅನುಯಾಯಿಗಳಾದ, ಅವರ ಸಮುದಾಯದವರಾದ, ಅವರ ಮೊಮ್ಮಕ್ಕಳಾದ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ತೋರಿಸಿ ಮತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಹಾಗಾಗಿ ಸ್ನೇಹಿತರೆ, ಈ ತರದ ಆಲೋಚನೆಗಳನ್ನ ನಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ನಮ್ಮ ಶಿಕ್ಷಣದ ಜೊತೆಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಳಾರಾಮ ದೇವಸ್ಥಾನವನ್ನ ಪ್ರವೇಶ ಮಾಡಲಿಕ್ಕೆ ಹೋದಾಗ ಅವತ್ತಿನ ಪುರೋಹಿತರು ಅಸ್ಪೃಶ್ಯನೊಬ್ಬ ದೇವಸ್ಥಾನ ಪ್ರವೇಶ ಮಾಡಿ ಮೈಲಿಗೆ ಮಾಡ್ತಾನೆ ಅಂತ ಹೇಳಿ ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕಿದ್ರು, ಅವ್ರು ಬರೋಕ್ ಮುಂಚೆನೆ. ಆಗ ಆ ದಿನ ಕಳಾರಾಮ ದೇವಸ್ಥಾನಕ್ಕೆ ಯಾವ ಪುರೋಹಿತರು ಬೀಗ ಹಾಕಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರವೇಶವನ್ನೇ ನಿರಾಕರಿಸಿ. ಅವರ ಮರಿಮೊಮ್ಮಗ ಕಳೆದ 5-6 ವರ್ಷಗಳ ಹಿಂದೆ ಮುಂಬೈನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅವರ ಪುರೋಹಿತರ ಮರಿಮೊಮ್ಮಗ ಆತ ಏನ್ ಹೇಳ್ತಾನೆ ಅಂದ್ರೆ, ರಾಷ್ಟ್ರೀಯವಾದಿ, ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳಾರಾಮ ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಹೋದ್ರೆ ನಮ್ಮ ಮುತ್ತಾತರು ಬೀಗ ಹಾಕಿ ಅವ್ರಿಗೆ ಪ್ರವೇಶ ನಿರಾಕರಿಸಿ ಅವಮಾನ ಮಾಡಿದ್ದಾರೆ. ನಮ್ಮ ಮುತ್ತಾತ, ನಮ್ಮ ಅಜ್ಜಂದಿರು ಬಾಬಾ ಸಾಹೇಬರಿಗೆ ಮಾಡಿದ ಅವಮಾನಕ್ಕೆ
ಅವರ ಮರಿಮೊಮ್ಮಗನಾದ ನಾನು ಬಾಬಾ ಸಾಹೇಬ್ರಿಗೆ ಕ್ಷಮೆ ಕೋರ್ತೀನಿ ಅಂತ ಆತ ಹೇಳ್ತಾನೆ. ಮಾನಸಿಕ ಪರಿವರ್ತನೆಗಳಾಗಬೇಕು. ಅದಕ್ಕೆ ಕಲ್ಟಿವೇಶನ್ ಆಫ್ ದಿ ಮೈಂಡ್ ಶುಡ್ ಬಿ ದಿ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಮಾನಸಿಕ ಗುಲಾಮಗಾರಿಕೆಯಿಂದ ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಎಲ್ಲ ಧರ್ಮದವರು ಬಿಡುಗಡೆಗೊಳ್ಳಬೇಕಾಗಿದೆ. ಆಗ ಮಾತ್ರ ಪ್ರಬುದ್ಧ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಸ್ನೇಹಿತರೆ. ಕೊನೆಯ 2 ಮಾತಿಗೆ ಬರ್ತಾ ಇದ್ದೇನೆ. ನಮ್ಮ ಶಾಸಕರು ಕೂಡ, ಅಭಯ ಸರ್ ಕೂಡ ಪ್ರಸ್ತಾಪ ಮಾಡಿದ್ರು ಕೇಳುಸ್ಕರ್ ಅವರು ಕೊಟ್ಟ ಪುಸ್ತಕದ ಬಗ್ಗೆ. ಬಾಬಾ ಸಾಹೇಬರ ಬದುಕು ಬುದ್ಧರಿಂದ ಆರಂಭಗೊಳ್ಳುತ್ತೆ, ಬುದ್ಧರಿಂದ ಕೊನೆಗೊಳ್ಳುತ್ತದೆ. ಅವರು ಮೆಟ್ರಿಕ್ಯುಲೇಷನ್ ಪಾಸ್ ಆದಾಗ ಕೇಳುಸ್ಕರ್ ಅವರು ತಾವು ಬರೆದ ಬುದ್ಧನ ಜೀವನ ಚರಿತ್ರೆಯನ್ನು ಕೊಟ್ಟರು. ಅದನ್ನ ಓದೋದಕ್ಕೆ ಶುರು ಮಾಡಿ ಬುದ್ಧರ ಚಿಂತನೆಗಳನ್ನ ಪ್ರವೇಶ ಮಾಡ್ತಾರೆ ಬಾಬಾ ಸಾಹೇಬ್. ಅವ್ರ ತಂದೆ ಕಬೀರರ ಮನೆತನಕ್ಕೆ ಸೇರಿದಂಥವ್ರು. ಕಬೀರ್ ದೋಹೆಗಳನ್ನ ಕೇಳಿ ಬೆಳೆದವರು. ಅದಕ್ಕೆ ಬಾಬಾ ಸಾಹೇಬರು ನನ್ನ ಗುರುಗಳು ಬುದ್ಧ, ಕಬೀರ್, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅಂತ ಹೇಳ್ತಾರೆ. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರ ಸಾಮಾಜಿಕ ಪರಿವರ್ತನಾ ಚಳವಳಿಯನ್ನು ಮುಂದುವರಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ದಲಿತರಲ್ಲ. ಅವರು ಸಯಾಜಿರಾವ್ ಗಾಯಕ್ವಾಡ್ ಅವರು ಇವ್ರಿಗೆ ಶಿಷ್ಯ ವೇತನ ಕೊಡದೆ ಹೋಗಿದ್ದಿದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸಯಾಜಿರಾವ್ ಗಾಯಕ್ವಾಡ್ ಅವರು ದಲಿತರಲ್ಲ. ಅವರ ಉಪಾಧ್ಯಾಯರಾಗಿದ್ದಂತ ಬ್ರಾಹ್ಮಣ ಉಪಾಧ್ಯಾಯರು ಅಂಬೇಡ್ಕರ್ ಅಂತ, ಅವರು ಕೂಡ ಇವ್ರಿಗೆ ಶಿಕ್ಷಣ ಕೊಟ್ಟು ಪ್ರೀತಿ ತೋರಿಸಿದ್ದಾರೆ. ಎಲ್ಲ ಜಾತಿಯವರು ಬಾಬಾ ಸಾಹೇಬರನ್ನ ಬೆಳೆಸಿದ್ದಾರೆ. ಶಾಹು ಮಹಾರಾಜ್ ಮೂಕನಾಯಕ ಪತ್ರಿಕೆಯನ್ನೇ ಅವರು ಸ್ಥಾಪನೆ ಶುರು ಮಾಡಿದಾಗ ಹಣಕಾಸಿನ ನೆರವು ನೀಡಿದ್ದು ಶಾಹು ಮಹಾರಾಜ್. 70% 50% ಮೀಸಲಾತಿಯನ್ನ ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾರಿಗೆ ತಂದಿದ್ದು ಶಾಹು ಮಹಾರಾಜ್. ಶಾಹು ಮಹಾರಾಜ್ ದಲಿತರಲ್ಲ. ಅವ್ರು ಹೇಳ್ತಾರೆ, ಈ ದೇಶದ ಹಿಂದುಳಿದ ವರ್ಗದವರು ದಯವಿಟ್ಟು ಶಾಹು ಮಹಾರಾಜರು ಭಾಷಣ ಓದಬೇಕು. ಬಾಬಾ ಸಾಹೇಬರು ಆ ವೇದಿಕೆಯಲ್ಲಿ ಇದ್ರು. ಅವತ್ತು ಇಡೀ ಹಿಂದುಳಿದ ವರ್ಗಕ್ಕೆ ಹೇಳ್ತಾರೆ, ನನ್ನ ನಂತರದ ಸಮಾಜ ಪರಿವರ್ತನಾ ಚಳುವಳಿಯನ್ನ ಮುಂದುವರಿಸುವ ನಾಯಕ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನ ಹಿಂದುಳಿದ ವರ್ಗದವರು ಇವರ ನಾಯಕತ್ವವನ್ನು ಒಪ್ಕೊಳ್ಬೇಕು ಅಂತ ಶಾಹು ಮಹಾರಾಜರು ರಿಕ್ವೆಸ್ಟ್ ಮಾಡಿದ್ರು. ದುರಂತ ಹಿಂದುಳಿದ ವರ್ಗದವರಿಗೆ ಇವತ್ತಿಗೂ ಬಾಬಾ ಸಾಹೇಬರು ಅರ್ಥ ಆಗಿಲ್ಲ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅರ್ಥ ಆಗಿಲ್ಲ, ಪೆರಿಯಾರ್, ನಾರಾಯಣ ಗುರು, ಶಾಹು ಮಹಾರಾಜರು ಯಾರು ಅರ್ಥ ಆಗಿಲ್ಲ. ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ನಾವೆಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ದೇಶ ನಮ್ಮ ರಾಜ್ಯದಲ್ಲಿ ಅಸ್ಪೃಶ್ಯರಿಗೆ ಶಾಲೆ ಹಾಸ್ಟೆಲ್ಗಳನ್ನ ತೆರೆದಂತವ್ರು. ಆರ್ ಗೋಪಾಲ್ ಸ್ವಾಮಿ ಅಯ್ಯರು, ಕುತ್ನಲ್ ರಂಗರಾವ್, ಕಾಕಾ ಕಾರ್ಖಾನೀಸ್, ಬ್ರಾಹ್ಮಣರವರೆಲ್ಲ ದಲಿತರ ಬಿಡುಗಡೆಗಾಗಿ, ದೇವದಾಸಿ ಹೆಣ್ಣು ಮಕ್ಕಳ ಬಿಡುಗಡೆಗಾಗಿ ಹೋರಾಟ ಮಾಡಿದ್ದಾರೆ. ಅದನ್ನ ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಅವತ್ತು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳುಸ್ಕರ್ ಅವರ ಕೊಟ್ಟ ಪುಸ್ತಕದ ಮೂಲಕ ಬುದ್ಧರ ಚಿಂತನೆಗೆ ಪ್ರವೇಶ ಪಡ್ಕೊಳ್ತಾರೆ. 1956 ಡಿಸೆಂಬರ್ 5 ರಾತ್ರಿ ತಾವು ಬದುಕಿದ್ದಾಗ ತುಂಬಾ ಇಷ್ಟಪಟ್ಟು ಬರೆದ ಕೊನೆಯ ಪುಸ್ತಕ ಬುದ್ಧ ಮತ್ತು ಆತನ ದಮ್ಮ. ಆ ಪುಸ್ತಕವನ್ನ ಮುನ್ನುಡಿ ಬರೆದಿದ್ದವರು ನಾನಕ್ ಚಂದ್ರತ್ತುಗೆ, ನೋಡಪ್ಪ ಅದನ್ನ ಮುನ್ನುಡಿ ನನ್ನ ಮಲ್ಗೋ ಟೇಬಲ್ ಹತ್ರ ಇಟ್ಟು ಹೋಗಪ್ಪ, ನಾನೊಂದು ಸ್ವಲ್ಪ ತಿದ್ದುಪಡಿ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ನಾನಕ್ ಚಂದ್ರತ್ತು ಇಟ್ಟು ಹೋದ್ಮೇಲೆ ಮಲಗುವ ಮುನ್ನ ಬಾಬಾ ಸಾಹೇಬರು 1956 ಡಿಸೆಂಬರ್ 5 ರಾತ್ರಿ ತಾವೇ ಬರೆದ ಮುನ್ನುಡಿಯನ್ನ ತಿದ್ದಿ ಮಲಗುವಾಗ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ ಅಂತ ಹೇಳಿ ಮಲಗಿದ ಬಾಬಾ ಸಾಹೇಬರು ಡಿಸೆಂಬರ್ 6, 1956 ನಮ್ಮನ್ನ ಅಗಲಿದ್ರು. ಬುದ್ಧರಿಂದ ಆರಂಭಗೊಂಡ ಅವರ ಬದುಕು ಬುದ್ಧರಿಂದ ಕೊನೆಗೊಳ್ಳುತ್ತದೆ. ಇಂತಹ ಬಾಬಾ ಸಾಹೇಬರು ನಂತರದ ನಮ್ಮ ಮುಂದೆ, ದಲಿತರ ಮುಂದೆ, ವಿದ್ಯಾವಂತ, ನೌಕರಸ್ಥ, ಅಧಿಕಾರಸ್ಥ, ರಾಜಕಾರಣಿ ನಮ್ಮೆಲ್ಲರ ಮುಂದೆ ಕೆಲವು ಸವಾಲುಗಳನ್ನ, ಜವಾಬ್ದಾರಿಗಳನ್ನ ಇಟ್ಟು ಹೋಗಿದ್ದಾರೆ. ಅದು ಆ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸಾಯುವ ಕೊನೆ ದಿನಗಳಲ್ಲಿ ಬಾಬಾ ಸಾಹೇಬರು ಒಬ್ಬರೇ ಇದ್ದಾಗ ತುಂಬಾ ಕಣ್ಣೀರಿಡ್ತಾ ಇದ್ರು. ನಾನಕ್ ಚಂದ್ರತ್ತು ದ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ BR ಅಂಬೇಡ್ಕರ್ ಅನ್ನುವ ಪುಸ್ತಕದಲ್ಲಿ ಇದನ್ನ ಬರೆದಿದ್ದಾರೆ. ನಾನಕ್ ಚಂದ್ರತ್ತು ನೋಡ್ತಾರೆ, ತುಂಬಾ ದಿನ ಒಬ್ಬರೇ ಇದ್ದಾಗ ಅಳ್ತಾ ಇರ್ತಾರೆ ಬಾಬಾ ಸಾಹೇಬ್. ಒಂದಿನ ಕೇಳ್ತಾರೆ, ಬಾಬಾ ಸಾಹೇಬ್ ಯಾಕೆ ಒಬ್ಬರೇ ಇದ್ದಾಗ ದುಃಖ ಪಡ್ತಿರ್ತೀರಿ, ಅಳ್ತಾ ಇರ್ತೀರಿ, ನನಗೆ ಕಾರಣ ಗೊತ್ತಾಗ್ಬೇಕು ಅಂತ. ಆಗ ಬಾಬಾ ಸಾಹೇಬ್ರು ಹೇಳ್ತಾರೆ, ನಾನಕ್ ಚಂದ್ರತ್, ಹೌದು ನನಗೆ ಕಣ್ಣೀರು ಬರ್ತಾ ಇದೆ, ದುಃಖ ಆಗ್ತಾ ಇದೆ, ಆದ್ರೆ ಈ ನನ್ನ ಕಣ್ಣೀರು, ನನ್ನ ದುಃಖ ನನ್ನ ಸಮುದಾಯಕ್ಕೆ ಅರ್ಥ ಆಗಲ್ಲ. ಯಾಕೆ ನನಗೆ ಕಣ್ಣೀರು, ಯಾಕೆ ನನಗೆ ದುಃಖ ಅಂದ್ರೆ, ಇಡೀ ಜಾತಿ ವ್ಯವಸ್ಥೆ, ಜಾತಿವಾದಿಗಳ ವಿರುದ್ಧ ಏಕಾಂಗಿಯಾಗಿ ಹೋರಾಟ ಮಾಡಿ ನನ್ನ ಇಡೀ ಜೀವಮಾನ
ಅವರ ವಿರುದ್ಧ ಹೋರಾಟ ಮಾಡಿ ಸಂವಿಧಾನವನ್ನು ತಂದೆ. ಯಾಕಾಗಿ? ನಮ್ಮ ಸಮುದಾಯದ ಬಿಡುಗಡೆಗಾಗಿ. ಮೀಸಲಾತಿ ತಂದೆ ನನ್ನ ಸಮುದಾಯದ ಪ್ರಗತಿಗಾಗಿ. ಸಂವಿಧಾನದಿಂದ ರಾಜಕಾರಣಿಗಳು, ಅಧಿಕಾರಿಗಳು, ನೌಕರಸ್ಥರು, ವಿದ್ಯಾವಂತರು ಶಿಕ್ಷಣ ಪಡ್ಕೊಂಡು, ಉದ್ಯೋಗ ಪಡ್ಕೊಂಡು, ರಾಜಕೀಯ ಅಧಿಕಾರ ಪಡ್ಕೊಂಡು ಅವರೆಲ್ಲ ಮರಳಿ ನನ್ನ ಸಮುದಾಯದ ಸೇವೆ ಮಾಡುತ್ತಾರೆ ಎನ್ನುವ ಉದ್ದೇಶದಿಂದ ಸಂವಿಧಾನವನ್ನ ತಂದೆ. ಆದ್ರೆ ಇವತ್ತು ನನಗೇನು ಅನ್ನಿಸ್ತಾ ಇದೆ, ಈ ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡ ಈ ವರ್ಗಗಳಿದಾವಲ್ಲ, ಅಧಿಕಾರಿ, ವಿದ್ಯಾವಂತ, ರಾಜಕಾರಣಿ ವರ್ಗ, ಇವರೆಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ಅದಕ್ಕೆ ನನಗೆ ದುಃಖ. ನಾನು ನನ್ನ ಜೀವಿತದ ಅವಧಿಯಲ್ಲಿ ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದೆ. ನನ್ನ ಸಮುದಾಯದವರು ಹಿಂದೂ ಧರ್ಮದಲ್ಲಿನ ಜಾತಿ ವ್ಯವಸ್ಥೆಯಿಂದ ಬಿಡುಗಡೆಗೊಳ್ಳಬೇಕು, ಆ ನರಕದಿಂದ ಬಿಡುಗಡೆಗೊಂಡು ನಮ್ಮ ಪೂರ್ವಿಕನಾದ ಬುದ್ಧ ಧರ್ಮದಲ್ಲಿ ವಿಲೀನಗೊಳ್ಳಬೇಕು, ಅವರು ಬೌದ್ಧರಾಗಬೇಕು ಅಂತ ನಾನು ಕನಸು ಕಂಡೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದಕ್ಕೆ ನನಗೆ ದುಃಖ. ಅದಷ್ಟೇ ಅಲ್ಲ, ನನ್ನ ಇಡೀ ಜೀವಿತದ ಅವಧಿಯಲ್ಲಿ ನನ್ನ ಸಮುದಾಯ ಆಳುವ ವರ್ಗವಾಗಬೇಕು, ಅದನ್ನ ನೋಡ್ಬೇಕು ಅಂತ ಆಸೆ ಇತ್ತು. ಅದನ್ನ ನೋಡ್ಲಿಕ್ಕಾಗದೆ ನಾನು ಸಾಯ್ತೀನಲ್ಲ ಅನ್ನುವುದಕ್ಕಾಗಿ ನನಗೆ ದುಃಖ, ಕಣ್ಣೀರು. ಅದಷ್ಟೇ ಅಲ್ಲ, ನನ್ನ ಜೀವಿತದ ಕೊನೆಯ ಅವಧಿಯಲ್ಲಿ ನಾನು ವಿದ್ಯಾವಂತರಿಗಾಗಿ, ನೌಕರಸ್ಥರಿಗಾಗಿ, ರಾಜಕಾರಣಿಗಳಿಗಾಗಿ, ಅಧಿಕಾರಿಗಳಿಗಾಗಿ ನಾನು ಸಹಾಯ ಮಾಡಿರೋದು ಸಂವಿಧಾನದ ಮೂಲಕ. ನನ್ನೆಲ್ಲ ಫಲಾನುಭವಿಗಳು ಈ 4 ವರ್ಗ. ಆದ್ರೆ ದುರಂತ, ದೇಶದ ತುಂಬ ಇರುವ ನನ್ನ ಅನಕ್ಷರಸ್ಥ ಸಮುದಾಯಕ್ಕೆ ಕೇವಲ ಓಟ್ ಹಾಕುವ ಹಕ್ಕನ್ನು ಮಾತ್ರ ಕಲ್ಪಿಸಿಕೊಟ್ಟೆ, ಅವ್ರಿಗೇನನ್ನು ಮಾಡ್ಲಿಲ್ವಲ್ಲ ಅನ್ನುವ ದುಃಖ ನನಗೆ ಕಾಡ್ತಾ ಇದೆ. ಅದಕ್ಕೆ ನನಗೆ ಕಣ್ಣೀರು. ಮುಂದಿನ ನನ್ನ ಜೀವಿತದ ಅವಧಿಯನ್ನು ಅವರ ಸೇವೆಗಾಗಿ ಮೀಸಲಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಹೆಚ್ಚು ದಿನ ಬದುಕಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನನಗೆ ಕಣ್ಣೀರು ನಾನಕ್ ಚಂದ್ರ. ಆದ್ರೆ ನನಗೆ ಆಶಾವಾದಿ ನಾನು. ಹೋಗು ನನ್ನ ಸಮುದಾಯಕ್ಕೆ ಹೇಳು, ಅವರ ಮನೆಯ ಗೋಡೆಗಳ ಮೇಲೆ ಬರೆದುಕೊಳ್ಳುವುದಕ್ಕೆ ಹೇಳು. ಇವತ್ತು ನನ್ನ ಕಣ್ಣಿಗೆ ಯಾರು ಕಾಣ್ತಾ ಇಲ್ಲ ನನ್ನ ಹೋರಾಟವನ್ನ ಮುಂದುವರಿಸುವಂತವ್ರು. ನನ್ನ ಹೋರಾಟದ ರಥವನ್ನ ಇಲ್ಲಿವರೆಗೆ ತಂದಿದ್ದೇನೆ, ಇದನ್ನ ಮುಂದಕ್ಕೆ ಕೊಂಡೊಯ್ಯುವಂತವ್ರು ಯಾರು ನನ್ನ ಕಣ್ಣು ಕಾಣ್ತಾ ಇಲ್ಲ. ಆದ್ರೆ ನನಗೆ ಆಶಾವಾದವಿದೆ. ಒಂದಲ್ಲ ಒಂದು ದಿನ ನನ್ನ ಹೋರಾಟದ ರಥವನ್ನ ಮುಂದೆ ಎಳೆಯುವ ನನ್ನ ಪ್ರಾಮಾಣಿಕ ಅನುಯಾಯಿ ಯಾರೋ ಬರ್ತಾರೆ ಅನ್ನುವ ಆಶಾವಾದವಿದೆ. ಒಂದಲ್ಲ ಒಂದು ದಿನ ನನ್ನ ಸಮುದಾಯ ಆಳುವ ವರ್ಗವಾಗುತ್ತದೆ ಅನ್ನುವ ಆಶಾವಾದವಿದೆ. ಇದನ್ನ ಹೋಗಿ ನನ್ನ ಸಮುದಾಯಕ್ಕೆ ಹೇಳು, ಅವರ ಮನೆಯ ಗೋಡೆಗಳ ಮೇಲೆ ಬರೆದುಕೊಳ್ಳುವುದಕ್ಕೆ ಹೇಳು ಅಂತ ಹೇಳಿ ನಮ್ಮನ್ನ ಅಗಲಿದ್ದಾರೆ ಅಲ್ವಾ. ಇಂತಹ ಬಾಬಾ ಸಾಹೇಬರು ನಮ್ಮೆಲ್ಲರ ಬಿಡುಗಡೆಗಾಗಿ ತುಂಬಾ ದುಃಖಪಟ್ಟು ಕಣ್ಣೀರಿಟ್ಟು ನಮ್ಮನ್ನ ಅಗಲಿದ್ದಾರೆ. ಅಂತಹ ಬಾಬಾ ಸಾಹೇಬರಿಗೆ ಅವರ ಅನುಯಾಯಿಗಳಾದ, ಅವರ ಸಮುದಾಯದಲ್ಲಿ ಹುಟ್ಟಿರುವ, ಅವರ ಫಲಾನುಭವಿಗಳಾದ, ಅವರ ಋಣದ ಮಕ್ಕಳಾದ ನಾವು ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ಕರ್ತವ್ಯಗಳನ್ನು ನಿರ್ವಹಿಸದಿದ್ದರೆ ನಾವು ಬಹಳ ದೊಡ್ಡ ಬಾಬಾ ಸಾಹೇಬರ ವಂಚಕರಾಗ್ತೀವಿ ಅನ್ನುವ ಮಾತನ್ನ ಹೇಳ್ತಾ, ದಯವಿಟ್ಟು ಬಾಬಾ ಸಾಹೇಬರನ್ನ ಓದುವ ವಾತಾವರಣ ಹೆಚ್ಚಾಗ್ಲಿ ಅನ್ನುವ ಮಾತನ್ನ ಹೇಳಿ ಇಂತಹ ಮಹತ್ವದ ಸಭೆಗೆ ಬಂದು ಮಾತನಾಡಲಿಕ್ಕೆ ಅವಕಾಶ